हाँ ए भाई भाई ट्रोल करो भाई जल्दी फाइनली गाइस ಈಗ ಊರು ಕರ್ಕೊಂಡು ಮನೆ ಮುಂದೆ ಹೇ ಗೈಸ್ ಮತ್ತೊಂದು ವ್ಲಾಗಿಗೆ ವೆಲ್ಕಮ್. ಎರಡು ವ್ಲಾಗ್ ಇವತ್ತು ಒಂದ ವಿಡಿಯೋದಾಗ ಹಾಕಿನಿ, ಯಾಕಂದ್ರೆ ನಿನ್ನೆ ಏನಿತ್ತು ಸ್ವಲ್ಪ ಇತ್ತು ಅದಕ್ಕೆ. ಇವತ್ತು ಗೈಸ್ ಫುಲ್ಲು ಕಟಿಂಗ್ ವೈಬ್ಸ್, ಯಾಕಂದ್ರೆ ಮನ್ಯಾಗ ಬೆಳಿಗ್ಗೆ ಎದ್ದ ತಕ್ಷಣ ಗೈಸ್ ಫುಲ್ಲು ಬೈತಿದಾರೆ, ಅದಕ್ಕೆ ಕಟಿಂಗ್ ಮಾಡ್ಸೋಕೆ ಹೋಗ್ಬೇಕು. ಹಿಂಗೆ ಇವತ್ತು ತೊಗೊಂಬರ್ರಿ ಅಡುಗೆ ಅಂತ ಮಾಡೀನಿ. ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಐತಿ, ಅದನ್ನ ಮುಗಿಸ್ಕೊಂಡು ಆಮೇಲೆ ಕಟಿಂಗ್ ಮಾಡ್ಸ್ಕೊಂಡು ಬರೋಣ್ರಿ. ಬರ್ರಿ ಹೋಗಣ್ರಿ ಅಡುಗೆ. ಹಾಗೆ ಬೆಳಿಗ್ಗೆ ಹೊರಗೆ ಬಂದು ನೋಡಿದರೆ ಅಮ್ಮ ಫುಲ್ ಒಲೆ ಮೇಲೆ ಅಲ್ಲೇ ರೆಡಿ ಮಾಡೋಕೆ ಬಿಟ್ಟಿದ್ರು ಗೈಸ್. ಇದೇನಂತ ನೀವು ನಿಮ್ಮ ಮೈಂಡಲ್ಲೇ ಕ್ವಶನ್ ಆಗ್ತಾ ಇರ್ಬೋದು. ಇದೇನಂದರೆ ಸೊಂಡಿಗೆ ಹಿಟ್ಟು ಗೈಸ್, ಅಕ್ಕಿ ಹಿಟ್ಟು. ಈಗ ಅದನ್ನು ರೆಡಿ ಮಾಡಿಕೊಂಡು ಸೊಂಡಿಗೆ ಹಾಕ್ಬೇಕು ಗೈಸ್ ಮೇಲೆ. ಅದು ಸೊಂಡಿಗೆ ಹಾಕಿದ್ಮೇಲೆ ಎರಡು ಮೂರು ದಿನ ಬಿಟ್ಟರೆ ಒಣಗುತ್ತೆ, ಅವಾಗ ಕರೆಕ್ಟ್ ಆಗೈತಿ. ನೋಡಿರಿ ಅದು ಹಳಕಾಗ್ಬೇಕಂದು ತೀರಾ ಅಮ್ಮ ತಿರ್ಸಕೊಂತಿದ್ರು. ಅದು ಪೂರ್ತಿ ಗಟ್ಟಾಗ್ಬಿಡ್ದು ಗೈಸ್, ಹಳಕಿರ್ಬೇಕಂದಾಗ ಮಾತ್ರ ಕರೆಕ್ಟ್ ಸೊಂಡಿಗೆ ಬರ್ತಾವೆ, ಇಲ್ಲ ಅಂದರೆ ಇಲ್ಲ ಗೈಸ್. ಬೆಳಗ್ಗೆ ಎದ್ದ ತಕ್ಷಣ ಫುಲ್ಲು ಮನೆಯಲ್ಲಿ ವಧೆಗಳು ಅಂದರೆ ವಧೆದಂದರೆ ಒದೆದಲ್ಲ, ಅವರ ಮಾತುಗಳ ಮೂಲಕ ನನ್ನನ್ನು ಫುಲ್ಲು ಎಮೋಷ್ನಲ್ ಮಾಡ್ಯಾರ ಇವತ್ತು. ಅದಕ್ಕೆ ಫೈನಲಿ ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೊಂಟೀನಿ. ಬರ್ರಿ ಹೋಗಣ್ರಿ. ಇವತ್ತು ಇಲ್ಲೇ ನಮ್ಮ ಊರ ಹತ್ರ ಹೋಗೊಂಡ್ರೆ ಅಡುಗೆ ಹೊಂಟ್ರೆ ಅಂತ ಡೌಟ್ ಐತಿ. ಈಗ ಸ್ವಲ್ಪ ಅಲ್ಲಿ ಚರ್ಚೆ ಮಾಡಿ ನಮ್ಮ ದೋಸ್ತ್ ಬರ್ತಾನೆ ಅಡುಗೆ ಹೋಗೋದು, ಇಲ್ಲಾಂದರೆ ಇಲ್ಲೇ ನಮ್ಮ ಊರ ಹತ್ರ ಹೋಗಿ. ಬರ್ರಿ ಹೋಗಣ್ರಿ. A few moments later. ಈಗ ನಮ್ಮ ದಸ್ಟ್ ತಿಂಗಳು ಇರ್ಬೋದು ನೋಡ್ರಿ. ರಾತ್ರಿ 12 ಗಂಟೆಗೆ ವಾಪಸ್ ಬಂದು ಮತ್ತೆ ಈಗ ಹೊಂಟಿವಿ. ದಸ್ಟ್ ತಿಂಗಳು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ನಮ್ಮ ಮನೆ ಹೇಳಿದ್ನ ಇರು ಅಂತ, ನಾವು ಇರ್ಲಿಲ್ಲ. ಬ್ಯಾಂಕ್ ಒಳಗೆ ಕೆಲಸ ಐತೆ, ಅದಕ್ಕೆ ಫೈಲ್ಸ್ ಎಲ್ಲ ಮನೆಯಲ್ಲಿ ನೋಡ್ರಿ 11 ಅಲ್ಲಿ ಐತ. ನಾವು ಹೈಸ್ಕೂಲ್ ದೋಸ್ತ ಬಟ್ಟೆ ತರಕ್ಕೆ ಹೋಯ್ದಂತೆ, ನಡದಾರ್ಯಾಗ ತೋರಿಸ್ತಾವ ನೋಡ್ರಿ ತೆಗೆದು. ಫುಲ್ ಸೈಕ್ ಗಾಯ್ಸ್ ಐತಿ ಅದನ್ನಲ್ಲ. ಈ ಕಡೆ ಹೇಳು ಹಾಯ್. ತುಂಬಾ ಥ್ಯಾಂಕ್ಸ್. ತುಂಬ ನೋಡ್ರಿ ನಾವು ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ನಮ್ಮ ಫ್ರೆಂಡ್ ಸಿಕ್ಕ. ಹಂಗೆ ಅವನು ದಾರಿ ಮಧ್ಯದಲ್ಲೇ ಅವನೇನು ತಂದಿದ್ದ ಅವನ್ನೆಲ್ಲ ತೋರಿಸಿ ಮಾತಾಡಿಸಿ ಬಾಯ್ ಹೇಳಿ ಹೊಂಟ ಗೈಸ್. ನಾವು ಹಂಗೆ ಬ್ಯಾಂಕ್ ಕಡೆ ಬಂದ್ವಿ. ಬ್ಯಾಂಕಲ್ಲೆಲ್ಲ ಫುಲ್ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ಫೈನಲಿ ನೋಡ್ರಿ ನಮ್ಮ ಹುಡುಗರು ಬಂದೇ ಬಿಟ್ರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಫೈನಲಿ ಈಗ ಬ್ಯಾಂಕ್ನಾಗೆಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಈಗ ನಮ್ಮ ಹುಡ್ರನ್ನ ಇಲ್ಲೇ ಬಿಟ್ಟು ನಾನು ನಮ್ಮ ಅತ್ತೆರ ಮನೆಗೆ ಹೋಗ್ಬೇಕಂತೆ. ನಮ್ಮ ಹಳೆಯ ಅದಾನ, ಬರ್ರಿ ನೋಡಣ್ರಿ ಅಲ್ಲಿ ಹೋಗಿ ಅಲ್ಲಿ ಒಟ್ಟು ಫನ್ನಿ ಮಾಡಿ ಬರೋಣ. ಬರ್ರಿ ಹೋಗಣ್ರಿ. ಫೈನಲಿ ಗೈಸ್ ಈಗ ನಮ್ಮ ಅತ್ತೆರ ಮನೆ ರೀಚ್ ಆಯ್ತು ನೋಡ್ರಿ. ಏನು 5 ಮಿನಿಟ್ಸ್ ಆಯ್ತು ಅಷ್ಟೇ ರೀಚ್ ಆಗೀನಿ. ಈಗ ಅವ್ರಿಗೆ ಹೋಗಿ ಶಾಕಿಂಗ್ ಕೊಡಂಬರ್ರಿ, ಅವ್ರ ರಿಯಾಕ್ಷನ್ ಹೆಂಗಿರ್ತೈತಿ ಹೋಗಿ ಅವರಿಗೆ ಸರ್ಪ್ರೈಸ್ ಕೊಡಂಬರ್ರಿ. ಮುಂಜಾನೆ ತಗೋಕಲ್ಲ ಅದ್ ಹಿಡ್ಕೊಂಡ ಬರ್ತಾರ ನೋಡ, ಹಿಂಗ್ ಹಿಡ್ಕೊಂಡ ಬರ್ತಾರ. ಈ ಕಾಲೇಜ್ ನೋಡ್ರಿ ಹಿಂಗ್ ಬೈಯಕ್ ಕುಂತಾರ. ನಿನ್ನೊಂದಿನ ಇರ್ಲಿಕ್ಕ ಎಷ್ಟು ಕಷ್ಟ ಐತಿ ನೋಡ್ರಿ. ನಿನ್ನೊಂದಿನ ಇದ್ ಬಿಡಿದ್ರೆ 3 ದಿನ ಐತಿವ್ರಿ. ನಮ್ಮ ನೂರಾರು ಕೆಲಸ ಅವ್ರಿಗೆ ಏನ್ ಗೊತ್ತ್ರಿ. ನೋಡ್ರಿ ಹಿಂಗ ಅಂತಾರ. ನಮ್ಮ ಮಳೆ ಎಲ್ಲ ಕಾಲೇಜ್ ಹೋಗ್ಯಾನ ಎಲ್ಲ ಇತ್ತು. ಅಲ್ಲಿಂದ ಡೈರೆಕ್ಟಾಗಿ ನೋಡ್ರಿ ನಮ್ಮ ಹುಡುಗರು ಸುಮ್ಮನೆ ಇರಲಿಲ್ಲ, ಹಂಗೆ ಕಾಲ್ ಮಾಡ್ಯಾದೆ. ಅದಕ್ಕೆ ಡೈರೆಕ್ಟಾಗಿ ಉರ್ಸಿಗೆ ಹೋಗ್ಬೇಕತ್ತಂತೆ. ಉರ್ಸೊಳಕ ಮತ್ತೆ ಇವತ್ತು ಹೋಗಂಬರ್ರಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಈ ಉರ್ಸಿಗೆ ಈಗ ಅರ್ಜೆಂಟಾಗಿ ಬಂದದ ಕಾರಣ ಅಂದ್ರ ಈ ಮಾನವ ವ್ಯಕ್ತಿಗಳು ನೋಡಿರ್ಲಿ ಅದಾರಲ್ಲ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇವ್ರು ಫುಲ್ ಸಿಟ್ಟಾಗಿಬಿಟ್ಟಿದ್ರು ನನ್ನ ಮೇಲೆ. ಯಾಕಂದ್ರೆ ಇವ್ರು ಕಾಲ್ ಮಾಡಿದಾಗ ಅದನ್ನು ರಿಸೀವ್ ಮಾಡಿಲ್ರಿ. ಒಂದಲ್ಲ ಎರಡಲ್ರಿ 20-30 ಕಾಲ್ ಮಾಡ್ಯಾರ್ರಿ. ಅದಕ್ಕೆ ವ್ಯಾಲ್ಯೂವರ ಕೊಡ್ಬೇಕಲ್ಲ, ನಾನು ರಿಸೀವ್ ಮಾಡಿಲ್ರಿ. ಅದಕ್ಕೆ ಅವರು ಫುಲ್ ಸಿಟ್ಟಾಗಿದ್ದಾರೆ ನೋಡ್ರಿ. ನಾನು ನೋಡಿ ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ.
ನಮ್ಮ ಹುಡ್ರು ನಾವೆಲ್ಲ ಸುಮ್ಮನೆ ಹಂಗೆ ಹೊಂಟಾಗ್ಬಿಟ್ಟಿವಿ ನೋಡ್ರಿ ಊರ್ಸ್ನ್ಯಾಗ. ನಾನು ಫುಲ್ ಬೈಕ್ ಅಂತ ಹುಡ್ರು ಹಂಗೆ ಫುಲ್ ಫನ್ನಿ ಮಾಡ್ಕೊಂತ ಹೊಂಟಾಗ್ಬಿಟ್ಟಿವಿ ರೀ. ಬರ್ರಿ ಈಗ ಹೋಗಣ್ರಿ ಊರ್ಸ್ನ್ಯಾಗ. ಫುಲ್ಲು ಜನ ಇದ್ದಾರೆ ಇವತ್ತನ. ಅಷ್ಟೇನಿಲ್ಲ, ನೈಟ್ ಭಾಳ ಇರ್ತಾರೆ ಫುಲ್ ಜನ. ಈಗ ಮಧ್ಯಾಹ್ನ ಹೊತ್ತಲ್ಲ ಅಷ್ಟೇನಿಲ್ಲ, ಬಿಸಿಲು ಭಾಳ ಇತ್ತು. ಹಂಗೆ ನಮ್ಮ ಹುಡ್ರ ಜೊತೆಗೆ ಬರ್ರಿ ಹೋಗಣ್ರಿ. ಫೈನಲಿ ನೋಡ್ರಿ ನಮ್ಮ ಹುಡುಗಿಗೆ ಒಂದು ಬ್ಯಾಟ್ ಬೇಕಿತ್ತಂತೆ, ಅದಕ್ಕೆ ಅದಾಗ ಬ್ಯಾಟ್ ಕೊಡ್ಸಂಬರ್ರಿ. ಈಗ ಎಷ್ಟಂತ ಕೇಳಿ ರೇಟ್ ಮುಗಿಸಿ ಕೊಡಿಸ್ಬೇಕು ಗೈಸ್. ಬರ್ರಿ ಕೊಡ್ಸಣ್ರಿ. ಬರೀ ಇಂಥದೆಯ. ಫೈನಲಿ ಗೈಸ್ ನಮ್ಮ ಹುಡುಗ ತಗೊಂಡ ಸೈಜ್ ನೋಡ್ರಿ. ಇವ್ರ ತಗೊಂಡತ ಏನದಾರಲ್ಲ ಪುಚ್ಚುವಂತ್ರಿ. ನಿನ್ನೆ ಒಂದು ಐಟಮ್ ಇವತ್ತೊಂದು ಐಟಮ್ ಗೈಸ್. ಇವತ್ತೊಂದು ಬ್ಯಾಟ್ ತಗೊಂಡಿ ನೋಡ್ರಿ. ಬಂದು ಈ ಹುಚ್ಚುಳ ಮುಖಕ್ಕೆ ಸೇರ್ರಿ. ನಾನು ಹುಚ್ಚುಳ ಮುಖ 10 ರೂಪಾಯಿ ಇಲ್ಲ ತಿನ್ಕೊಳ್ಳಿ, 10 ರೂಪಾಯಿ ಯೋಚನೆ ಮಾಡ್ತಾರೆ ಮಕ್ಳ ಜೊತೆ ಸೇರಿ ಎಲ್ಲೆಲ್ಲಿ ಕುಂದರ್ಬೇಕು. ಯಾವ್ದೋ ಒಂದು ಟೆಂಪದ ಕರ್ಕೊಂಬಂದ್ ಕುಂತಾರ. ಯಾವ್ದೋ ಒಂದು ಹುಡುಗನ್ ಕಿಡ್ನಾಪ್ ಮಾಡ್ಬೇಕಂತ ಯಾವ್ದೋ ಟೆಂಪ ತಗೊಂಡ್ ಕುಂತಾರ. ಮಕ್ಕಳು ಕಾಡ್ರು ಬಂದಾರ್ಲಿ. ಇವ್ ಮಾತ್ರ ಸೇಮ್ ಮಕ್ಳು ಕಾಳ್ರ. ನೀವು ಪೀರ್ ಸಾಬ್ ಈ ಕಡೆ ನೋಡಿ. ಪೀರ್ ಸಾಬ್ ಸರಿಗಿಲ್ಲಂತ ನನ್ನ ಬಿಟ್ಟಿ ಕಂಡಾಗ ಅದಿ ಬೆಟ್ಟಿ ನೋಡ್ರಿ. ಈಗ ನಮ್ ದೋಸ್ತನ ಬಸ್ ಸ್ಟ್ಯಾಂಡ್ ಬಿಟ್ಟಿವಿ. ನಮ್ ಬಸ್ಸಿಗೆ ಬರ್ತಾನ. ಈಗ ಹೆಂಗಿತ್ತ ಬಸ್ ಸ್ಟ್ಯಾಂಡ್ ಬಿಟ್ಟವನ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಬಸ್ ಸ್ಟ್ಯಾಂಡ್ ಬಿಟ್ಟವನ ಬಿಟ್ಟು ಬರೋಣಪ್ಪ. ಗಾಡಿ ಕೊಡ್ಬಿಡ್ಲಿ ನೀವು ಹೋಗ್ಬಿಡ್ರಿ. ಅಲ್ಲಿ ಎಲ್ಲ 2 ಪಾಸ್ ಇಸ್ಕೊಡ್ಸಿ. 2 ಪಾಸ್ ಇಸ್ಕೊಡ್ಸಿ ಮಗನಾಗ ಒಂದು ಬೆಡ್ ಕೊಡ್ತೀನಿ. ನೋಡ್ರಿ ಗೈಸ್, ಹಂಗೆ ನಮ್ಮ ಹುಡ್ರ ಜೊತೆ ಫನ್ನಿ ಮಾಡ್ಕೊಂತ ನಾವು ಬಿಗ್ ಬಾಸ್ ಹೇರ್ ಕಟ್ಟಿಂಗ್ ಸಲೂನಿಗೆ ಬಂದಾಗ್ಬಿಟ್ವಿ. ಈಗ ಬರ್ರಿ ಒಳಗಡೆ ಹೋಗಣ್ರಿ. ಹೆಂಗೈತೆ ತೋರಿಸ್ತಾನ. ನಮ್ಮ ದೋಸ್ತ ಫುಲ್ ನಿದ್ದೆಗದಾನ. ಇವನು ಫುಲ್ ಹುಡುಗ ಕಡಕ್ನಾಗದಾನ. ಈಗ ಬರ್ರಿ ಒಳಗೆ ಹೋಗ್ರಿ. ಹೆಂಗೈತೆ ತೋರಿಸ್ತಾನ. ಫುಲ್ ಏರ್ ಮಾತ್ರ ಸೈಕಾಗಿ ಮಾಡಿಸ್ಬೇಕು ಕಟ್ಟಿಂಗ್. ಬರ್ರಿ ಹೋಗಣ್ರಿ ಒಳಕ್ಕೆ. ನೋಡ್ರಿ ಒಳಗೆ ಬಂದ್ವಿ. ಒಳಗೆ ಬಂದು ನೋಡಿದ್ರೆ ಫುಲ್ ಬಿಸಿ ಇತ್ತು ನೋಡ್ರಿ ಕಟಿಂಗ್ ಶಾಪ್. ಹಂಗೆ ನಮ್ಮ ಹುಡುಗಿಲ್ಲಿ ಒಂದು ಮಾತು ಹೇಳ್ತಾನೆ. ನೋಡ್ರಿ ಗೈಸ್, ಈ ಕಟಿಂಗ್ ಶಾಪ್ ಬಿಜಿ ಇರೋದು ನೋಡಿ ನಮ್ಮ ಹುಡುಗ ಅವನ ಮಾಡ್ತಬಾ ಅಂತ ಕರೆಯಾಕೊಂತದ್ದ. ಆದ್ರೆ ಅದು ಹಂಗಲ್ಲಪ್ಪ, ಮಾಡಾರ ಬೇರೆ ಅದಾರ, ನೀನಲ್ಲಿ ಮಾಡತ್ತ ಅಂದು ಹೇಳವನಿ ಸುಮ್ಮನೆ ಇರಿಸಿದ್ವಿ ಗೈಸ್. ಫುಲ್ ಬಿಜಿ ಇತ್ತು ನೋಡ್ರಿ ಕಟಿಂಗ್ ಶಾಪ್. ಹಂಗೆ ನಾನು ಇದ್ರಾಗ ಒಂದು ಲುಕ್ ಕೊಟ್ಟು ನೋಡ್ರಿ. ಬರ್ರಿ ಹೆಂಗೈತೆ ನೋಡ್ರಿ. ಫೈನಲಿ ಗೈಸ್, ಈಗ ಫುಲ್ ರಶ್ ಇದ್ದಿದ್ದು ಸ್ವಲ್ಪ ಕಡಿಮೆ ಆಯ್ತು. ಫೈನಲಿ ನನ್ನ ಕಟಿಂಗ್ ಮಾಡಕ್ಕೆ ಬಂದಾಗ್ಬಿಟ್ಟು ನೋಡ್ರಿ ಈ ಭಯ. ಇವರಿಗೆ ಪ್ರಾಪರಾಗಿ ಕನ್ನಡ ಬರಲ್ಲ. ಇವರು ಬಿಹಾರ್ಲಿಂದ ಬಂದು ಇಲ್ಲಿ ವಾಸವಾಗಿ ಇಲ್ಲೇ ಶಾಪ್ ಹಾಕ್ಯಂಡು ಮಾಡ್ಕೊತಾರೆ ಗೈಸ್. ಅದಕ್ಕೆ ಅವ್ರಿಗೆ ಹಿಂದಿಯಲ್ಲಿ ಸ್ವಲ್ಪ ಹೇಳಿ ನಾನು ಕಟಿಂಗ್ ಮಾಡ್ಸ್ಕೊಂಡು ನೋಡ್ರಿ. ಬರ್ರಿ ಫೈನಲ್ ಲುಕ್ ಹೆಂಗೈತಿ ನೋಡೋಣ. ಫೈನಲಿ ಗೈಸ್, ಈ ಕಟಿಂಗ್ ಮಾಡ್ಸ್ಕೊಂಡೆ ಹೆಂಗೈತಿ ಕಮೆಂಟ್ ಮಾಡಿರಿ. ಫುಲ್ ಸಣ್ಣ ಮಾಡ್ಸಿದ್ನ್ಯ, ಯಾಕನ್ನೋದು ಗೊತ್ತಲ್ಲ. ಮನ್ಯಾಗ ಫುಲ್ಲು ದಿನಾಲಿ ಬೆಳಗ್ಗೆ ಎದ್ಬಿಟ್ಟೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಈಗ ಬರ್ರಿ ಗೈಸ್, ಆ ಅಣ್ಣವ್ರ ಕೊಟ್ಟಾಗ ಕನ್ನಡ ಮಾತಾಡ್ಸಣ್ರಿ. ಜೈ ಕನ್ನಡ ಅನ್ಸಂಬರ್ರಿ. ಅದಾರ ನೋಡ್ರಿ, ಇವ್ರಿಗೆ ಕನ್ನಡ ಬರಲ್ಲ, ಆದ್ರೆ ಇವ್ರ ಕೂಡ ಕನ್ನಡ ಮಾತಾಡ್ಸ ಬರ್ರಿ. ಬೈ ಕನ್ನಡ ಬೋಲೋ. ಜೈ ಕರ್ನಾಟಕ ಬೈ. हाँ जय कर्नाटका बोलो भाई. हाँ भाई जय कर्नाटका. हाँ भाई ये वाला. ओके भाई. ए जय कर्नाटका बोलो भाई. जय कर्नाटका. हाँ ए भाई भाई ट्रोल करो भाई, जल्दी बोल भाई. ए जय कर्नाटका बोल भाई. ಆಯ್ತಾ ಭಾಯ್. ಈ ಅಣ್ಣ ಅನ್ನಲ್ಲ ಅಂತ ನೋಡ್ರಿ, ಅನ್ನಲ್ಲ. ಇವ್ರಿಬ್ರು ಅಂತಾರ, ಇವ್ರಿಬ್ರು ತಾಯಿ ಮಾಡಿಸ್ರಿ, ಇದನ್ನ ತಾಳಿ ಮಾಡಿಸ್ಕೊಡ್ರಿ. ಯಾರು ಇದು ಅನ್ನಲ್ಲ ಅಂತೆ. ಬೈ ಬೋಲ್ ಬಾಯ್ ಜಲ್ದಿ. ಹಾಂ ಸೂಪರ್ ಬಾಯ್. ನೋಡ್ರಿ ಫುಲ್ ಅಣ್ಣಾರೆಲ್ಲ ಜೈ ಕರ್ನಾಟಕ ಅಂತ ಊಟ ಕನ್ನಡ ಮಾತಾಡ್ಸಿದ್ಯಾ. ಈ ಥರ ನೀ ಕಟಿಂಗ್ ಮಾಡಿದ್ವಿ ಅಣ್ಣ ನೋಡ್ರಿ.
ಹೆಂಗೈತೆ ಕಟಿಂಗ್ ಕಮೆಂಟ್ ಮಾಡ್ರಿ ಹೇಳ್ತಾ ಬರ್ತಾನ ಎಲ್ಲರೂ ಇಲ್ಲಿಗೆ ಬರ್ರಿ ಬಿಗ್ ಬಾಸ್ ಅಂತ ನೋಡ್ರಿ ಬಿಗ್ ಬಾಸ್ಗೆ ಬರ್ರಿ चिंटू अण्णा भाई चिंटू भाई चिंटू भाई पबजी प्लेयर है फ्री फायर पबजी नहीं फ्री फायर भाई फ्री फायर भाई ये वाला मेरा ब्रांड भाई फाइनली गाइस कटिंग आई कमेंट ಮಾಡ್ರಿ ನೋಡ್ರಿ ಕಟಿಂಗ್ ನೋಡ್ರಿ ನಮ್ಮ ಮಳಿಯ ಮನೆಗೆ ಹೋದ ಸಿಗ್ಲಿಲ್ಲ ಇಲ್ಲಿ ಸಿಕ್ಕಣ ತಿರುಗಿ ಇಲ್ಲಿ ತಿರುಗಿ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ನೋಡ್ರಿ ಸಿಕ್ ನಂತೆ ಇಂತ ಈ 3 ಹತ್ಯಾರ ನಾವ್ ಅದ್ರಾಗ ಹತ್ಬೇಕು ಫೈನಲಿ ಗೈಸ್ ನೋಡ್ರಿ ನಮ್ಮ ಮಳೆ ಸಿಗ್ನಲ್ಲ ಹಂಗೆ ಅವ್ರ ಮನೆಗೆ ಹೋಗಿ ಬರಂಬರ್ರಿ ಅಂತ ಅವನು ಕರ್ಕೊಂಡು ಹೊಂಟಾಗ್ಬಿಟ್ಟ ಅದಕ್ಕೆ ಈಗ ವಾಪಸ್ ಮತ್ತೆ ರಿಟರ್ನ್ ಅವ್ರ ಮನೆಗೆ ಹೊಂಟಿ ನೋಡ್ರಿ ನಮ್ಮ ಹುಡುಗರೆಲ್ಲ ಕರ್ಕೊಂಡು ಬರ್ರಿ ಹೋಗಣ್ರಿ ಅವ್ರ ಮನೆಗೆ ಇಲ್ಲಿ ಮನೆ ಹತ್ತ ಬಂದ ಮೇಲೆ ನಮ್ಮ ಹುಡುಗರು ದೊಡ್ಡ ಡ್ರಾಮಾನ ಮಾಡಕ್ಕೆ ಹೊಂದಿದ್ರು ಬರ್ರಿ ಅವ್ರು ನೋಡಿದ್ರೆ ನಮ್ಮ ಮಳೆಯ ಬಿಡವಲ್ಲ ಎಲ್ಲಿ ಹೋಗಿರಿ ಮಾಡಿ ಕುಂದಿಸ್ತಾ ನೋಡು ಅಣ್ಣ ನಾ ಏನ್ ಹೇಳೋಣ ಅವನ ಬಗ್ಗೆ ನನ್ನ ಕೈಲಿ ಆಗ್ತಾ ಇಲ್ಲ ಅಣ್ಣ ಬರಲ್ಲ ಅಂತ ಹೇಳಿ ಬಂದು ಕರ್ಚಿಕಾಯಿ ಎಣ್ಣೆ ಕುಂತಾರ ನೋಡ್ರಿ ಹೆಂಗದಾರ ಅಲ್ಲಿಂದ ಗಾಯ್ಸ್ ಡೈರೆಕ್ಟಾಗಿ ಈವ್ನಿಂಗ್ ಟೈಮಲ್ಲಿ ಅಲ್ಲೇ ಊರಿಗೆ ಬಂದಾಗ್ಬಿಟ್ಟು ನೋಡ್ರಿ ಗಾಯ್ಸ್ ಊರಿಗೆ ಬಂದು ಇವತ್ತು ರಾತ್ರಿ ಮ್ಯಾಚ್ ಇತ್ತು ಮ್ಯಾಚ್ ನೋಡ್ತಾ ಇದ್ವಿ ಬರ್ರಿ ಮ್ಯಾಚ್ ಏನಾಯ್ತು ಅನ್ನೋದು ಹೇಳ್ತೀನಿ ಫುಲ್ ಇಂಡಿಯಾ ಚಾಂಪಿಯನ್ಸ್ ಆಗಿಬಿಟ್ರೆ ಗಾಯ್ಸ್ ಎಂಥ ಮ್ಯಾಚ್ ಗುರು ಅದು ಆ ಮ್ಯಾಚ್ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ನೋಡ್ರಿ ಚಾಂಪಿಯನ್ಸ್ ಆಗಿಬಿಟ್ರು ಅಂತ ಇಂತು ಇಲ್ಲಿ ನಮ್ಮ ಮಳೆಯಂದು ಸೆಲೆಬ್ರೇಷನ್ ನೋಡಿ ಬರ್ರಿ ಹೆಂಗೆ ಮಾಡ್ತಾನ ನಮ್ಮ ಮಳೆಯ ನೋಡ್ರಿ ಅವ್ನ ಖುಷಿ ಹಂಗೈತಿ ಕ್ರಿಕೆಟ್ ಅನ್ನೋದು ಬರೀ ಒಂದು ಆಟ ಅಲ್ರಿ ಒಂದು ಎಮೋಷನ್ ನೋಡ್ರಿ ನಮ್ಮ ಇಂಡ್ಯಾಕ್ಕೆ ಎಷ್ಟು ಇಷ್ಟಪಡ್ತೀವಿ ಅಂದ್ರೆ ಅಷ್ಟು ಇಷ್ಟಪಡ್ತೀವಿ ರೀ ಕ್ರಿಕೆಟ್ ಅದಕ್ಕೆ ರೀ ನಮ್ಮ ಇಂಡ್ಯಾದಾಗ ಕ್ರಿಕೆಟಿಗೆ ಒಂದು ಕ್ರೇಜ್ ಐತೆ ನೋಡ್ರಿ ಫೈನಲಿ ವಿನ್ ಆಗಿಬಿಟ್ರಿ ಅಂತ ಈ ವರ್ಷನ ಭಾಳ ಖುಷಿ ಆಯ್ತು ರೀ ಇದನ್ನು ನೋಡಿ ಫುಲ್ ಜಸ್ಪ್ರೀತ್ ಬೂಮ್ರಾ ಎಲ್ಲರೂ ನೋಡಿದಾಗ ಒಂಥರ ಖುಷಿ ಆಯ್ತು ನೋಡ್ರಿ ಇವತ್ತಿನ ವೀಡಿಯೋ ಇಷ್ಟೇ ರೀ ಮತ್ತೆ ನಾಳೆ ವೀಡಿಯೋಲಿ ಸಿಗ್ತೇನೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಗಾಯ್ಸ್ ಟೇಕ್ ಕೇರ್